ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಒಂದು ಸ್ನ್ಯಾಕ್ಸಿಗೆ ಏನಾದರೂ ಒಂದು ರೆಡಿ ಮಾಡೋಣ ಅಂತ ಇದ್ದೀನಿ. ಟೀ ಟೈಮ್ ಆದರೆ ಸಾಕು, ಏನಾದರೂ ಸ್ನ್ಯಾಕ್ಸಿಗೆ ಏನಾದರೂ ಸ್ಪೆಷಲಾಗಿ ಫುಡ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತಲ್ವ. ಸೊ ಹಾಗೆ ನಾನು ಮೊನ್ನೆ ಶಾಪಿಂಗೆಲ್ಲ ಹೋದಾಗ ಪಾಸ್ತಾ ತಂದಿದ್ದೆ. ನಾನು ಅದನ್ನು ಇವತ್ತು ಸ್ಪೆಷಲಾಗಿ ಮಾಡುವಂಥ ಚಿಕನ್ನು ಎಗ್ಗೆಲ್ಲ ಹಾಕಿಬಿಟ್ಟು ಸ್ಪೆಷಲ್ ಫುಡ್ ಮಾಡೋಣ ಅಂತ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೈಸ್. ಫಸ್ಟ್ ನಾನು 90% ಬಾಯ್ಲ್ ಮಾಡ್ಕೊಂಡಿರುವ ಪಾಸ್ತಾ ತಗೊಂಡಿದ್ದೀನಿ. ಹಾಗೆ ಒಂದೆರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಏನಿದೆ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಒಂದೆರಡು ಎಗ್ ತಗೊಳ್ತಾ ಇದ್ದೀನಿ. ಹಾಗೆ 3 ಪೀಸ್ ಕಬಾಬ್ನ ಸಣ್ಣಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಹಾಗೆ ಚಿಕನ್ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಏನಿದೆ ಅದನ್ನು ತಗೊಂಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಸಾಸ್ ಮತ್ತು ಸನ್ಫ್ಲವರ್ ಆಯಿಲ್, ರುಚಿಗೆ ತಕ್ಕಷ್ಟು ಸಾಲ್ಟ್ ತಗೊಳ್ಳಿ. ಫಸ್ಟ್ ಒಂದು ಬಾಣಲೆನ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಡೋಣ. ಆಮೇಲೆ ಅದಕ್ಕೆ ಸನ್ಫ್ಲವರ್ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಡೋಣ. ಆಯಿಲ್ ಬಿಸಿ ಆದಂಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಏನಿದೆ, ಹಾಗೆ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ ಏನಿದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದೆರಡು ಎಗ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು. ಯಾಕಂದರೆ ನಾನು ಪಾಸ್ತಾ ಬೇಯಿಸಬೇಕಾದ್ರೆ ಸಾಲ್ಟ್ ಹಾಕಿದ್ದೆ ಆಲ್ರೆಡಿ. ಸೊ ಹಾಗೆ ನಾನೇನೆಲ್ಲ ಮಸಾಲೆ ಪುಡಿನ ತೋರಿಸಿದ್ದೀನಿ, ಚಿಕನ್ ಮಸಾಲೆ ಆಗಿರ್ಬೋದು, ಗರಂ ಮಸಾಲೆ ಆಗಿರ್ಬೋದು, ಹಾಗೆ ಚಿಲ್ಲಿ ಪೌಡರ್ ಆಗಿರ್ಬೋದು ಮತ್ತು ಪಾಸ್ತಾ ಮಸಾಲೆ ಏನಿದೆ ಅದನ್ನೆಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ಪಾಸ್ತಾ ನಾನು ಇಲ್ಲಿ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಒಂದು ಬ್ಯಾಲೆನ್ಸ್ನಲ್ಲಿ ಮಸಾಲೆ ಪುಡಿನ ಹಾಕ್ತಾಯಿದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಚಿಲ್ಲಿ ಸಾಸ್ ಏನಿದೆ ಅದು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿದರೆ ಆಯಿತು. ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ಇನ್ನು ನಾನು ಇದಕ್ಕೆ 90% ಬೇಯಿಸ್ಕೊಂಡಿರುವಂತಹ ಪಾಸ್ತಾನ ಹಾಕ್ತಾಯಿದ್ದೀನಿ. ಪಾಸ್ತಾನ ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಳ್ಕೊಂಬಿಡಲಿ ಪಾಸ್ತಾಗೆ. ನಾನು ಹಾಕಿರುವಂಥ ಮಸಾಲೆ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿತ್ತು. ಹಾಗಾಗಿ ನಾನು ಪಾಸ್ತಾ ಮಸಾಲೆ ಮತ್ತು ಚಿಲ್ಲಿ ಸಾಸ್ ಏನಿದೆ ಅದನ್ನು ವಾಪಸ್ ಹಾಕ್ತಾಯಿದ್ದೀನಿ.
ಸ್ಪೈಸಿ ಫುಡ್ ಆಗಿರೋದ್ರಿಂದ ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕಬೇಕು. ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ವಾಪಸ್ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಫೈನಲ್ಲಾಗಿ ಚಿಕನ್ ಮತ್ತು ಕೊರಿಯಾಂಡರ್ ಲೀವ್ಸ್ ಏನಿದೆ ಅದನ್ನು ಹಾಕಿಬಿಟ್ರೆ ನನ್ನ ಪಾಸ್ತಾ ರೆಡಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಏನು ಮಾಡಬೇಕಂದ್ರೆ ಸರ್ವ್ ಮಾಡೋಣ. ಸೊ ಹಾಗೆ ನನ್ನ ಫೈನಲಾಗಿ ಇವತ್ತಿನ ಒಂದು ರೆಸಿಪಿ ಏನಿದೆ ಅದು ರೆಡಿಯಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು. ಯಾಕಂದರೆ ಚಿಕನ್ನೆಲ್ಲ ಹಾಕಿಬಿಟ್ರೆ ತುಂಬ ಖುಷಿಯಾಗುತ್ತೆ ತಿನ್ನೋದಕ್ಕೆಲ್ಲ. ಸೊ ಹಾಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. Thank you so much for your watching.